ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್, ವೆಲ್ಕಮ್ ಟು ಪ್ರಿನ್ಸ್ ಲವ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ವಿಡಿಯೋದಲ್ಲಿ ನೋಡಿರ್ತೀರಾ, ನಮ್ಮ ದಾವಡಿ ಇಲಿ ಅಟ್ಯಾಕ್ ಮಾಡಿಬಿಟ್ಟು ಪಟ್ಟ ಸತ್ತೋಗಿತ್ತು. ಸೊ ನಾನು ಹೇಳಿದ್ದೆ ಆ ವಿಡಿಯೋದಲ್ಲಿ ಇಲಿನ ಎಂಡ್ ಮಾಡೋಣ ನಮ್ಮ ಲಾಫ್ಟಲ್ಲಿ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಇಲಿ ಸಾಯಿಸೋದು ಕೆಟ್ಟದು ಅಂತಂದರೆ ಪಾರಿವಾಳನ ಸಾಯಿಸೋದು ಕೆಟ್ಟದೇ ಗೈಸ್, ಓಕೆನಾ. ಒಳ್ಳೇದಲ್ಲ, ಇಲಿ ಸಾಯಿಸ್ಬಾರ್ದು ಹಂಗೆ ಹಿಂಗೆ ಅಂತ ಆ ಥರ ಎಲ್ಲ ಏನೂ ಇಲ್ಲ ಗೈಸ್. ಎಲ್ಲ ಪ್ರಾಣಿ ಪಕ್ಷಿನ ಎಲ್ಲ ನಾವೇ ದೇವ್ರು ಮಾಡಿ ಇಟ್ಟಿರೋದು, ಅದು ದೇವರಲ್ಲ. ದೇವರಾಗಿದ್ದು ಅಷ್ಟೊಂದು ಇಲಿ ದೇವರು ಅಂತ ಯಾರನ್ನ ನನಗೆ ಗೊತ್ತು, ಅಷ್ಟೊಂದು ಮೆಚುರಿಟಿ ಇರೋರು ಎಲ್ಲರೂ ನೋಡ್ತಾ ಇರೋದು. ಆ ಥರ ದೇವರು ಇಲಿ ಸಾಯಿಸ್ಬಾರ್ದು ಅಂತಂದರೆ ಆ ದೇವ್ರೇನಕ್ಕಪ್ಪ ನನ್ನ ಪಾರಿವಾಳನ ಸಾಯಿಸ್ತು. ನಿಮಗೆ ಆ ಥರ ಯೋಚನೆ ಮಾಡೋರಿಗೆ ಇಲಿ ದೇವರಾದರೆ ನನಗೆ ಪಾರಿವಾಳ ದೇವರು, ನಮ್ಮ ದೇವ್ರು ಸಾಯಿಸೈತೆ, ಅದಕ್ಕೆ ನಾನು ಸಾಯಿಸ್ತೀನಿ. ಏನು ಮಾಡೋಂಗಿಲ್ಲ ಗೈಸ್, ಯಾಕಂತಂದರೆ ಇವಾಗ ಇಲಿ ಏನೋ ಬಂದು ಊಟ ಗಿಟ ತಿನ್ಕೊಂಡೋಯ್ತು ನೋಡಿರ್ಬೇಕಂದ್ರೆ ಇಲ್ಲಿ ನೋಡಿ. ಇವಾಗ ಹೋಗಿ 1 ಅವರ್ ಆಯ್ತಾನ, ನಾನು 1 ಅವರ್ ಅಷ್ಟರಲ್ಲಿ ಬಂದಿದ್ದೆ. ಒಳಗಡೆ ಗಲೀಜು ಮಾಡೋಗೈತೆ, ಇಲ್ಲಿ ಗಲೀಜು ಮಾಡೈತೆ, ಇಲ್ಲಿ ಗಲೀಜು ಮಾಡೈತೆ, ಒಳಗೆ ಗಲೀಜು ಮಾಡೈತೆ. ಅದಕ್ಕೋಸ್ಕರ ಇಷ್ಟೆಲ್ಲ ಬೇಡ ಸೀನು ಅಂದ್ಬಿಟ್ಟು ಮೂರು ಮೆಥಡ್ ಒಂದೇ ಸಲ ಹಾಕ್ತೀನಿ. ಜಾಂಪು ಬೋನು ತಂದಿಲ್ಲ, ಬೋನ್ ತರಬೇಕು, ಈವ್ನಿಂಗ್ ತಂದು ಬೋನ್ ಇಕ್ತೀನಿ. ಮತ್ತು ಗ್ಲೂ ಮ್ಯಾಟ್ ತೋರಿಸ್ತೀನಿ. ಹಾಗೆ ಒಂದು ಸ್ವಲ್ಪ ಇಲಿ ಇದ್ದರೆ ಒಂಥರ ಸ್ಮೆಲ್ಲು ದಾವಡಿಲಿ, ಒಂಥರ ಒಂದು ಅಸಹ್ಯ ಸ್ಮೆಲ್ ಅದು ಇಲಿದು. ಸೊ ಆ ಸ್ಮೆಲ್ ಬರಬಾರ್ದು ಅಂತ ಆ ಥರ ಸ್ಮೆಲ್ ಬರ್ತಾಯಿತ್ತು, ಫೀಲ್ ಆಗ್ತಾಯಿತ್ತು ನನಗೆ. ಸೊ ಅದರಿಂದ ಓಡಲ್ಲಿ ಎತ್ಕೊಂಡ್ಬಂದೆ. ಗಮ್ ಅಂತೈತೆ ಗುರು, ಸೀರಿಯಸ್ ಆಗಿ. ಒಂದೆರಡೆಲ್ಲರೂ ನೇತಾಕ್ಬಿಡೋಣ. ಇದೇನಿಲ್ಲ, ಎತ್ತಿ ಹಿಂಗೆ ಮಾಡಬೇಕು, ಹಿಂಗೆ ಪ್ರೆಸ್ ಮಾಡಬೇಕು, ಇಲ್ಲಿ ನೇತಾಕಬೇಕು. ಗಮ್ ಅಂತ ಇಲ್ಲ, ಹೊಸದು ನೇತಾಕೋಣ ಇರ್ರಿ, ಹೊಸದು ಬಿಚ್ಚಿಬಿಟ್ಟು ನೇತಾಕೋಣ. ಇದು ಸ್ವಲ್ಪ ಯೂಸ್ ಆಗಿರೋದು, ಇದು ನಮ್ಮ ಮನೇಲಿ ಬಿದ್ದಿತ್ತು. ಮನೇಲಿ ಸ್ಮೆಲ್ ಇಷ್ಟ ಆಗೋಲ್ಲ ಅಂದರು, ಅದಕ್ಕೋಸ್ಕರ ನಾನು ಎತ್ಕೊಂಡು ನನಗಾದ್ರೂ ಕೊಟ್ಟರೆ ದಾವಡಿಗಾನೆ ಎತ್ಕೊಂಡು ಹೋಗ್ತೀನಮ್ಮ ಅಂದ್ಬಿಟ್ಟು ನಮ್ಮಗೆ ಹೇಳ್ಬಿಟ್ಟು ಎತ್ಕೊಂಡ್ಬಂದಿದ್ದೀನಿ. ಅದರ ಸ್ಮೆಲ್ ಚೆನ್ನಾಗೈತೆ. ಹೊಸದಲ್ಲೆಲ್ಲ ನೇತಾಕೋಣ. ಕಿಟಕಿ ಹತ್ರ ನೇತಾಕಿದ್ರೆ ಏನು ಯೂಸು, ಎತ್ಕೊಂಡೋಗಿ ಕಿಟಕಿ ಹತ್ರ ನೇತಾಕ್ತಿದ್ದೀನಿ. ಇಲ್ಲೆಲ್ಲ ಆಣಿ ಇದಾವಲ್ಲ, ಇಲ್ಲೊಂದು ಇದೊಂದು ಇರಲಿ, ಇಲ್ಲಿ ಬಚ್ಚಿಕೊಂಡಿರಲಿ, ಇಲ್ಲೊಂದು ಹಾಕ್ತಾಯಿದ್ದೀನಿ. ಇನ್ನೊಂದು ಹೊಸದು ಎತ್ತಲ್ಲಿ ಹಾಕೋಣ. ಸೊ ಒಂದು ಗ್ಲೂ ಮ್ಯಾಟ್ ತಂದಿದ್ದೀನಿ, ಓಕೆನಾ. ರ್ಯಾಟ್ ನೋಡಿರಿ, ಏನು ಇಲ್ಲ ಅಂದ್ಕೊತೀರ ನೀವು, ಬಟ್ ಕಾಣಿಸ್ತೈತಾ ಗ್ಲೂ ಬಂತಾ? ಸೊ ಈ ಥರ ಗ್ಲೂ ಬರುತ್ತೆ, ಓಕೆನಾ. ಅಪ್ಪನ ಎಷ್ಟು ಟೈಟಾಗೈತೆ ಗೊತ್ತಾ ಗ್ಲೂ. ಇದನ್ನ ದಾವಡಿಲಿ ಇಕ್ತಾಯಿದ್ದೀನಿ ಇವಾಗ. ಸೊ ಇದರಲ್ಲಿ ನೀವು ಪಾಯ್ಸನ್ ಎಲ್ಲ ಹಾಕಿದ್ರೆ ಈ ತಿಂದು ಪಟ್ಟನ್ ಸತ್ತೋಗುತ್ತೆ. ಇದರಲ್ಲಿ ನರಳಿ ಸಾಯುತ್ತೆ. ನಮ್ಮಕ್ಕಿನೂ ಏನು ಪಟ್ಟನ್ ಸಾಯಿಸ್ಬಿಟ್ಟಿಲ್ಲ, ಅದು ನರಳಿನ ಸಾಯಿಸಿರೋದು. ಸೊ ಆ ಥರ ಈಕ್ವಾಲಿಟಿ ಎಲ್ಲ ನೋಡೋಕ್ಕಾಗಲ್ಲ ನನ್ನ ಕೈಲಿ. ಯಾವುದ್ರಲ್ಲಿ ಇಲ್ಲಿ ಬೇಗ ಬೀಳುತ್ತೆ ಅದರಲ್ಲಿ ಹಾಕಬೇಕು. ಒಂದು ಮ್ಯಾಟ್ ಎತ್ತಿ ಒಳಗಡೆ ಇಡ್ತೀನಿ, ಇನ್ನೊಂದು ಸ್ವಲ್ಪ ಏನೋ ಟೊಮೊಟೊದಲ್ಲಿ ಪಾಷಾಣ ಏನಾದ್ರು ತಂದ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಇಕ್ತೀನಿ. ಮತ್ತು ಇನ್ನು ಮೇಯ್ನಾಗಿ ಇಲ್ಲಿ ಇಕ್ತೀನಿ. ಇಲ್ಲೊಂದು ಟೊಮೊಟೊ ಎತ್ತಿಕ್ತೀನಿ, ಯಾಕಂತಂದರೆ ಇಲ್ಲಿ ಇಲಿಗಳು ಇದ್ದಾವೆ. ಸೊ ಅದನ್ನ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ನನ್ನ ಹತ್ರ ಮ್ಯಾಟ್ ಮಾತ್ರ ತಂದಿರೋದು, ನಾನು ಮ್ಯಾಟು ಓಡೋನಲ್ಲಿ ಮಾತ್ರ ಎತ್ಕೊಂಡ್ಬಂದಿದ್ದೀನಿ. ಇವಾಗ ಹೋಗ್ಬಿಟ್ಟು ರಪ್ಪ ಅಂತ ನಾನು ಪಾಷಾಣ ಎತ್ಕೊಂಡ್ಬರ್ತೀನಿ ಅಂಗಡಿಗೆ ಹೋಗ್ಬಿಟ್ಟು. ಪಾಯ್ಸನ್ ಇಲ್ಲಿ ಪಾಷಾಣ ಅಂತಾರೆ ನೋಡಿರಿ, ಅದನ್ನ ಎತ್ಕೊಬರೋದು ನಡೀರಿ ಹೋಗಿ. ಓಕೆ ಗೈಸ್, ಓಡೋನಲ್ಲಿ ಓಪನ್ ಮಾಡಿ ಇಕ್ಕೋಣ. ಆಮೇಲೆ ಹೋಗಿ ಎತ್ಕೊಂಡ್ಬಂದಿದ್ದೀನಿ ರ್ಯಾಟ್ ಪಾಯ್ಸನ್. ಹಿಂಗೈತೆ ಹೆಸ್ರು ಕೇಳೋಕ್ಕೆ ಒಂಥರ ವಿಚಿತ್ರವಾಗೈತಲ್ಲ. ಸೊ ಇದನ್ನ ಏನು ಮಾಡಬೇಕಂದ್ರೆ ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಇಕ್ಕಬೇಕು. ಅದು ಬಂದು ತಿಂದರೆ ಖತಮ್ ಆಗುತ್ತೆ, ಕಲ್ಸೋದು. ಇನ್ನೊಂದು ದಾವಡಿಗಳಲ್ಲಿ ನಾನು ಇಕ್ಕಿದ್ರೆ ನೀವು ಹುಷಾರು, ಅಕ್ಕಿಗಳು ಮುಟ್ಬಾರ್ದು ಇದನ್ನೆಲ್ಲ, ಓಕೆನಾ. ಇದೆಲ್ಲ ತುಂಬ ಡೋಸ್ ಜಾಸ್ತಿ ಇರುತ್ತೆ. ಇದೆಲ್ಲ ನಮ್ಮ ಅಕ್ಕಿಗಳಿಗೆಲ್ಲ ಒಂದು ಸ್ವಲ್ಪ ಬಿದ್ರೂ ಹೋಗ್ಬಿಡ್ತವೆ. ಸೊ ಅದರಿಂದ ಹುಷಾರು, ದಾವಡಿಗಳೆಲ್ಲ ಯಾರನ್ನ ಇಕ್ಕಕ್ಕೆ ಹೋದರೆ ಹುಷಾರು. ಮತ್ತು ಈ ಮ್ಯಾಟ್ಗಳು ಅಷ್ಟೇ, ಅಕ್ಕಿದ ಕಾಲು ರೆಕ್ಕೆನೋ ಎಲ್ಲ ತಗ್ಲಾಕುಂತು ಅಂದರೆ ಬಿಡಿಸ್ಕೊಳ್ಳೋಕ್ಕೆ ಸಖತ್ತು ಕಷ್ಟ. ಹುಷಾರಾಗಿ, ಓಕೆನಾ, ಯೂಸ್ ಮಾಡಿರಿ ಗೈಸ್. ಇದನ್ನ ಇವತ್ತು ಇಕ್ಬಿಟ್ಟು ಹೋಗ್ತೀನಿ. ಇದ್ರ ಕಂಟಿನ್ಯೂಷನ್ ವೀಡಿಯೋ ನಿಮಗೆ ನಾಳೆ ಸಿಕ್ಕುತ್ತೆ, ಓಕೆ. ಅಂದರೆ ಮೀನ್ಸ್ ಕಂಟಿನ್ಯೂಷನ್ ವೀಡಿಯೋ, ಯಾಕಂತಂದರೆ ಇವಾಗಲೇ ಲೈವಾಗಿ ಬೀಳುತ್ತೆ ಬಂದು ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನೋಡಿರಿ, ಆವಾಗಲೇ ಬಂದಿದ್ದು. ಇಲ್ಲಿ ನಾನು ಕ್ಯಾರೆಟ್ ಇಕ್ಕಿದ್ದೆ.
ರೈಸ್ ಒಂದು ಇಲ್ಲಿನ ಮಾತ್ರ ಇವಾಗಲೇ ಸಾಯಿಸ್ತೀನಿ. ಇವಾಗ ಜಸ್ಟ್ ಇಲ್ಲಿ ಕ್ಯಾರೆಟ್ ಇಕ್ಬಿಟ್ಟು ಹೋಗಿದ್ದೆ, ಒಂದು 10 ನಿಮಿಷ ಹಿಂದೆ ಕ್ಯಾರೆಟ್ 10 ನಿಮಿಷ ಅಲ್ಲ, ಒಂದು 2 ಇಲ್ಲಿತ್ತು ಕ್ಯಾರೆಟು, ಎತ್ತು ಅಲ್ಲಿಕ್ಕಿದೆ. ಇಲ್ಲಿರೋದು ನೋಡಿರಿ ಬೇಕಂದರೆ, ಇಲ್ಲಿರೋದು ನೋಡಿ, ಇಲ್ಲೇ ಬಿದ್ದೈತೆ ಕ್ಯಾರೆಟಿನ. ಬಟ್ ಇಲ್ಲಿ ಇಕ್ಕಿದೆ ಕ್ಯಾರೆಟು, ಹೋಗ್ಬಿಡೈತೆ. ಇದೇನಿದು ನಮ್ಮ ಅಕ್ಕಿ ಎಲ್ಲಿ ನೀರು ಕುಡಿತಾ ಇದೆಯಾ? ಬೈಲಿ ಅಲ್ಲಿ ಹೆವಿ ದುರಾಂಕಾರ ಈ ಅಕ್ಕಿಗೆ ಮಾತ್ರ. ಅಕ್ಕಿಗಳದು ಇಲ್ಲ ಅಂದರೆ ಹೋಗೋದೇ ಇಲ್ಲ ಆಚೆಗೆ. ನೋಡಿ ಅಲ್ಲಿಂದ ಎತ್ಕೊಂಡು ಹೋಯ್ತು ಇವಾಗ. ಸೊ ಬೇಗ ರಪ್ಪ ಅಂದರೆ ಇನ್ನೊಂದು ಕ್ಯಾರೆಟ್ ಮಾಡ್ಬಿಟ್ಟು ಇಕ್ಬಿಡ್ತೀನಿ ಅದಕ್ಕೆ. ಹಿಂದೆ ಹೋಗ್ಬಿಡ್ಲಿ, ಹಂಗೆ ನೆಮ್ಮದಿಯಾಗಿ ಹೋಗ್ಬಿಡ್ಲಿ. ನೋಡಿ ನಿಮಗೆ ನಿನ್ನೆದು ಬ್ಲಡ್ ಮಾರ್ಕ್ಸ್ ತೋರಿಸ್ತೀನಿ ನೋಡ್ರಿ, ಹೇಳ್ಕೊಂಡೋಗಿರೋದು ಇದೆಲ್ಲ ನಿನ್ನೆದು ಬ್ಲಡ್ ಮಾರ್ಕ್ಸ್. ಇದು ಈ ತೂತಲ್ಲಿ ಹೇಳ್ಕೊಂಡೋಗಿರೋದು ಪಾರಿವಾಳನ. ಎಷ್ಟು ಬೇಜಾರಾಗೋದು ಗೊತ್ತಾ, ನಕ್ಕನ್ ಸಖತ್ತು ಬೇಜಾರಾಗುತ್ತೆ ಆ ಥರ ಎಲ್ಲ ಆದಾಗ. ಬನ್ನಿ ಇದನ್ನ ರೆಡಿ ಮಾಡಿಬಿಟ್ಟಿರ್ತೀನಿ ಫಸ್ಟು. 10 ನಿಮಿಷ ಮುಂಚೆ ಇದೇ ಸ್ಪಾಟಲ್ಲಿ ನಾನು 10 ನಿಮಿಷ ಅಲ್ಲ, ಒಂದು 2-3 ನಿಮಿಷ ಮುಂಚೆ ಇಲ್ಲೇ ಇಟ್ಟಿದ್ದೆ. ಸೊ ವಾಪಸ್ ಅಲ್ಲಿಗೆ ಪ್ಲೇಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಈ ಕಡೆ ಓಡೋಯ್ತು ಒಂದು, ಸೊ ಅದೇನೋ ಏನೋ ಗೊತ್ತಿಲ್ಲ ನನಗೆ. ಅಲ್ಲೊಂದು ಚಿಕ್ಕ ಪೀಸ್ ಬಿಸಾಕ್ತೀನಿ ಅಲ್ಲೆಲ್ಲಾದರೂ ಒಂದು ಕಡೆ. ಟೈಮ್ ಲ್ಯಾಪ್ಸ್ ಮಾಡಿ ಇಕ್ಕಿರೋಣ. ನಾನು ಒಳಗಡೆ ಎಲ್ಲ ಸೆಟ್ ಮಾಡೋಷ್ಟರಲ್ಲಿ ಇದರಲ್ಲಿ ಕ್ಯಾಪ್ಚರ್ ಆಗಿದ್ದರೆ ಮಸ್ತಾಗಿರುತ್ತೆ. ಗೈಸ್ ನೋಡಿದ್ದೀರಾ ಟೈಮ್ ಲ್ಯಾಪ್ಸಲ್ಲಿ ನಾನು ಟೈಮ್ ಲ್ಯಾಪ್ಸ್ ಸೆಟ್ ಮಾಡಿಬಿಟ್ಟು ಒಳಗಡೆ ಈ ಥರ ಇಲ್ಲಿ ಇಕ್ಕಿದ್ದೀನಿ. ಇಲ್ಲಿ ರೆಗ್ಯುಲರಾಗಿ ಬಂದೇ ಬರ್ತಪ್ಪ. ಅದ್ರ ಸ್ಮೆಲ್ ನೋಡ್ಬಿಟ್ಟು ನಕ್ಕನ ತಲೆ ನೋತೈತೆ ನನಗೆ, ತಲೆ ತಿರುಗ್ತೈತೆ, ಸೈಕ್ ಆಗ್ತೈತೆ ನನಗೆ ತಲೆ. ಒಂಥರ ತುಂಬ ಪವರ್ಫುಲ್ ಐತೆ ಅದು. ಇಲ್ಲೊಂದು ಪೀಸ್ ಇಕ್ಕಿದ್ದೀನಿ, ಇಲ್ಲಿ ಈ ಥರ ಇಕ್ಕಿದ್ದೀನಿ. ಬಿದ್ದರೆ ಇಲ್ಲಿ ಬೀಳುತ್ತೆ. ನಾನು ಟೈಮ್ ಲ್ಯಾಪ್ಸ್ ಸೆಟ್ ಮಾಡಿಬಿಟ್ಟು ಇಲ್ಲೋಗೋಣ ಅಂದ್ಬಿಟ್ಟು ಇಕ್ಬಿಟ್ಟು ಹೋಗಿದ್ದೆ. ಓಕೆನಾ, ಇಲ್ಲಿ ಇಕ್ಬಿಟ್ಟು ಹೋಗಿದ್ದೆ, ಎಳ್ಕೊಂಡು ಹೋಗೈತೆ. ಅದ್ರದ್ದು ವೀಡಿಯೋ ಹಾಕಿದ್ದೀನಿ ನೋಡಿ, ವೀಡಿಯೋ ಹಾಕ್ತೀನಿ ನೋಡಿರಿ ನೆಕ್ಸ್ಟು. ಹಂಗೆ ಅಲ್ಲೂ ಅಷ್ಟೇ ಒಂದು ಚಿಕ್ಕ ಕ್ಯಾರೆಟ್ ಪೀಸ್ ಇಟ್ಟಿದ್ದೆ, ಅದು ಕ್ಯಾರೆಟ್ ಪೀಸ್ ಎತ್ಕೊಂಡು ಹೋಗ್ಬಿಟ್ಟಿದೆ. ಇವಾಗ ವಾಪಸ್ ಒಂದು ಟೊಮೊಟೊ ಪೀಸ್ ಇಕ್ಕಿದ್ದೀನಿ, ಇಲ್ಲೊಂದು ಪೀಸ್ ಇಕ್ಕಿದ್ದೀನಿ ಟೊಮೊಟೊ. ಇನ್ನೊಂದು ಕ್ಯಾರೆಟ್ ಪೀಸ್ ಚಿಕ್ಕದಾಗಿ ಇಕ್ ನೋಡೋಣ ಇದೆ. ಇನ್ನೊಂದು ಕ್ಯಾರೆಟ್ ಪೀಸ್ ಇಕ್ಬಿಟ್ಟು ನೋಡೋಣ. ಇನ್ನೊಂದು ಕ್ಯಾರೆಟ್ ಪೀಸ್ ಎತ್ಕೊಂಡೋಗಿಲ್ಲ ಅಂದರೆ ಮುಗಿದ ಕತೆ ಇಲ್ಲಿದಂತ. ಎಷ್ಟಿದಾವೋ ಏನೋ ಗೊತ್ತಿಲ್ಲ. ನಾಳೆಗೆ ಇಲ್ಲಿ ಬಿದ್ದಿದ್ರೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ, ಇಲ್ಲಿ ನಾಳೆಗೆ ಬಿದ್ದಿದ್ರೆ ಅಪ್ಡೇಟ್ ಮಾಡ್ತೀನಿ. ಸ್ಟೇ ಟ್ಯೂನ್ ಗೈಸ್. ಇನ್ನೊಂದು ಹೇಳೋದು ಮರ್ತೋದೆ, ಅಕ್ಕಿಗಳಿಗೆಲ್ಲದಕ್ಕೂ ಊಟ ಹಾಕೋ ಟೈಮ್ ಇದು. ಸೊ ನಾನು ಊಟ ಹಾಕ್ಬೇಕು ಇವಾಗ. ಬಟ್ ನಾನು ಪಾಯ್ಸನ್ ಎಲ್ಲ ಮುಟ್ಟಿದ್ದೀನಿ, ಊಟ ಅಂತೂ ಹಾಕೋಕ್ಕೆ ಹೋಗಿಲ್ಲ. ಹುಡುಗಾಗೆ ಹೇಳ್ತೀನಿ ಲೇಟಾದರೂ ಪರವಾಗಿಲ್ಲ, ನೈಟೇ ಬಂದು ಹಾಕು ಅಂತ. ಯಾಕಂತಂದರೆ ಇಲ್ಲಿ ಪ್ರಾಪರಾಗಿ ಕೈ ತೊಳೆಯೋಕ್ಕೆ ನನಗೆ ಸೋಪ್ ಆಗಿರ್ಬೋದು, ಹ್ಯಾಂಡ್ ವಾಶ್ ಆಗಿರ್ಬೋದು ಯಾವುದೂ ಇಲ್ಲ. ಸೊ ಅದರಿಂದ ನಾನು ಜಾಸ್ತಿ ರಿಸ್ಕ್ ತೊಗೊಳ್ಳಲ್ಲ. ಇಲ್ಲಿದಂತೂ ಪಕ್ಕ ಕಾಮ್ ಆಗಿರುತ್ತಿಲ್ಲ ಅಂದರೆ ಇಷ್ಟೊತ್ತಿಗೆ ಬಂದು ಇದನ್ನೇ ಎತ್ಕೊಂಡು ಹೋಗ್ಬೇಕಿತ್ತು. ಅಲ್ಲೂ ಅಷ್ಟೇ, ಅಲ್ಲೂ ಒಂದು ಪೀಸ್ ಮಾತ್ರ ಎತ್ಕೊಂಡು ಹೋಗೈತೆ, ಇನ್ನೊಂದು ಪೀಸ್ ಇಲ್ಲ ಅಲ್ಲಿ. ಸ್ವಲ್ಪ ಬಿದ್ರೇನು ಉಡಿಸೆ ಇಲ್ಲಿ. ಸೊ ನೋಡೋಣ ಇರಿ, ನಾಳೆ ಒಳಗಡೆ ಬಿದ್ದಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ. 2000 years later. ಗೈಸ್ ನಿನ್ನೆ ನೋಡಿದ್ರಲ್ಲ ಎಲ್ಲ ಇಕ್ಬಿಟ್ಟು ಹೋಗಿದ್ರಿ. 12 ಗಂಟೆ 1 ಗಂಟೆ ಆಯಿತು ಟೈಮ್. ಇವಾಗ 1 ಗಂಟೆ ಬರ್ತೀನಿ. ಬೆಳಗ್ಗೆನೂ ಕೂಡ ಬಂದಿಲ್ಲ. ಇಲ್ಲಿ ನಾನು ಮಿಸ್ ಆಗಿದ್ದರೆ ಬೆಳಗ್ಗೆಯಿಂದನಾದರೂ ಬರಲಿ ಅಂದ್ಬಿಟ್ಟು ಇಲ್ಲಿ ಇಕ್ಕಿದ್ದ ಪೀಸು ಇಲ್ಲ, ಅಲ್ಲಿಕ್ಕಿದ್ದ ಆ ಪೀಸು ಇಲ್ಲ. ಇವಾಗ ಒಳಗೆ ಏನಾಗೈತಂತ ಕುತೂಹಲ ಐತೆ ನನಗೆ, ಹೋಗಿ ನೋಡೋಣ. ಅಯ್ಯೋ ಇಲ್ಲಿ ಬಿದ್ದಿದ್ರೆ ಒಳ್ಳೆಯದು ಗೈಸ್. ಓಕೆನಾ, ಆಯಿತು. ಇಲ್ಲಿ ಇಟ್ಟಿದ್ದು ಇಲ್ಲ, ಯಾವುದು ಕಾಣಿಸ್ತಾ ಇಲ್ಲ ಗೈಸ್. ಇಟ್ಟಿದ್ದಿಲ್ಲ, ಪ್ಯಾಡೆಲ್ಲ ಆಯಿತು. ಇಲ್ಲಿ ಪ್ಯಾಡ್ ಇಲ್ಲಿ ಬಿದ್ದೈತೆ. ಇಲ್ಲಿ ಪಕ್ಕ ಹೊಗೆ ಹಾಕ್ಸ್ಕೊಂಡೈತೆ ಗೈಸ್ ನೋಡ್ರಿ. ಇಲ್ಲಿ ಇಕ್ಕಿದ್ದೇನೋ ಹೋಗ್ಬಿಡೈತೆ. ಪ್ಯಾಡ್ ಇಲ್ಲಿ ಬಿದ್ದೈತೆ. ಕಾಡಿಗೆ ನಾನು ಅಂಟ್ಕೊಂಡೈತಾ, ಇಲ್ಲಿ ಅಂಟ್ಕೊಂಡಿದ್ರೆ ಗೊತ್ತಾಗುತ್ತೆ. ಪ್ಯಾಡಿಗೆ ಕಿತ್ತೈತಿದ್ನ, ಇಲ್ಲಿ ಕಿತ್ತೈತೆ ಮೋಸ್ಟ್ಲಿ. ಇಲ್ಲಿ ಇದನ್ನ ತಿನ್ಕೊಂಡು ಆಮೇಲೆ ಪ್ಯಾಡ್ ಮೇಲೆ ಬಂದೈತೆ. ಅಷ್ಟೊತ್ತಿಗೆ ಏನಾಗಿರುತ್ತೆ. ಇಲ್ಲಿಗೆ ಕೆಳಗೆ ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲಿ ಯಾವುದು ಕಾಣಿಸ್ತಾ ಇಲ್ಲ ಗೈಸ್. ಆಲ್ಮೋಸ್ಟ್ ಅಲ್ಲಿ ಹೋಗಿರುತ್ತೆ. ಯಾಕಂತಂದರೆ ಇಲ್ಲಿ ಬಂದಿದ್ದೆ, ಇಲ್ಲಿ ಗೊತ್ತಾಗ್ತಾ ಇತ್ತು ನನಗೆ ಇದೇ ಇದ್ದಿದ್ರೆ. ಸೊ ಆಚೆ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಸೊ ನಾನು ಕಮೆಂಟ್ಗಳು ನೋಡಿದೆ, ಆಚೆ ಕ್ಲೀನ್ ಮಾಡಿ ಬ್ರೋ, ಒಳಗಡೆನೂ ಅಲ್ಲ ಆಚೆನೂ ಕ್ಲೀನಾಗಿ ಇಕ್ಕೊಬೇಕು ಹಂಗೆ ಹೆಂಗೆ ಅಂತ ಕಮೆಂಟ್ ಹಾಕಿದ್ರಿ. ಹೌದು, ಇಲ್ಲಿ ಫುಲ್ಲು ಮಣ್ಣು ನೋಡಿಸ್ಬಿಟ್ಟು ಆಮೇಲೆ ಮಣ್ಣು ಇದು ಮಾಡಿಕೊಂಡು ಒಂದು ರೌಂಡ್ ಸಿಮೆಂಟ್ ಬಿಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಮುಂದೆ ಸ್ವಲ್ಪ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ. ಸೊ ಅದು ಮಾಡ್ತೀನಿ. ಇಲ್ಲಿದು ಕತೆ ಏನಾಗೈತೋ ಗೊತ್ತಿಲ್ಲ.
ಬನ್ರಿ ಹಕ್ಕಿಗಳು ನೋಡ್ಬಿಡೋಣ ನನಗೆ ಗ್ಯಾಪಲ್ಲಿ.